ಆರಕ್ಕೆ ಸಿರಿಗೆ ಆರಕ್ಕೆ ಚಿಂತೆ, ಆರಕ್ಕೆ ಬಡತನಕ್ಕೆ ಆರಕ್ಕೆ ಮರುಕ. ಇದು ಆರಕ್ಕೆ ಆರಕ್ಕೆ ಇದು ಏನಕ್ಕೆ ಇದು ಏನಕ್ಕೆ. ಮಾಯದ ಬೇಳುವೆ ಉರುಳಿಲ್ಲ, ಮಾಯದ ಬೇಳುವೆ ಉರುಳಿಲ್ಲ. ಒಂದು ಕೂಗಿತ್ತು ಗುಹೇಶ್ವರ, ಒಂದು ಕೂಗಿತ್ತು ಗುಹೇಶ್ವರ, ಒಂದು ಕೂಗಿತ್ತು ಗುಹೇಶ್ವರ. ಆರಕ್ಕೆ ಸಿರಿಗೆ ಆರಕ್ಕೆ ಚಿಂತೆ, ಆರಕ್ಕೆ ಬಡತನಕ್ಕೆ ಆರಕ್ಕೆ ಮರುಕ. ಹಲ್ಲು ನೋವೆ ಶಿವ ದಂತಕಾಂತಿಯನ್ನು ಬಳಸಿ ನಗು ನಿಮ್ಮದಾಗಲಿ. ಶಿವ ದಂತಕಾಂತಿ ಮೂಲಿಕಾ ಪುಡಿಯನ್ನು ಬಳಸಿ ನಗು ನಿಮ್ಮದಾಗಲಿ. ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಮನುಷ್ಯನ ಬದುಕು ಸಿರಿ, ಐಶ್ವರ್ಯ, ಸಂಪತ್ತು, ಭೋಗ ಈ ಎಲ್ಲ ವರ್ತುಲದಲ್ಲಿ ಸಿಕ್ಕು ಮನುಷ್ಯನು ವಿಷಯಾದಿಗಳಲ್ಲಿ ಮುಳುಗುತ್ತಾನೆ. ಈ ಬದುಕು ಎಲ್ಲಿಂದ ಎಲ್ಲಿಗೆ ಮನುಷ್ಯನನ್ನು ಕರೆದುಕೊಂಡು ಆರಕ್ಕೆ ಸಿರಿಗೆ ಆರಕ್ಕೆ ಚಿಂತೆ, ಆರಕ್ಕೆ ಬಡತನಕ್ಕೆ ಆರಕ್ಕೆ ಮರುಕ. ಇದು ಆರಕ್ಕೆ ಇದು ಆರಕ್ಕೆ ಇದು ಏನಕ್ಕೆ ಇದು ಏನಕ್ಕೆ. ಮಾಯದ ಬೇಳುವೆ ಉರುಳಿಲ್ಲ, ಮಾಯದ ಬೇಳುವೆ ಉರುಳಿಲ್ಲ. ಒಂದು ಕೂಗಿತ್ತು ಗುಹೇಶ್ವರ, ಮಾಯದ ಬೇಳುವೆ ಉರುಳಿಲ್ಲ. ಒಂದು ಕೂಗಿತ್ತು ಗುಹೇಶ್ವರ. ಅಲ್ಲಮ ಪ್ರಭುದೇವರು ಬಳ್ಳಿಗಾವೆಯ ಮಹಾರಾಜನಾಗಿ ತಮ್ಮ 18ನೆಯ ವಯಸ್ಸಿಗೆ ಅಧಿಕಾರಕ್ಕೆ ಬಂದರು. ತಮ್ಮ 22ನೆಯ ವಯಸ್ಸಿನಲ್ಲಿ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಅಪ್ಪಣೆಯ ಮೇರೆಗೆ ಕಲ್ಯಾಣ ಸಾಮ್ರಾಜ್ಯದ ವಿರುದ್ಧ ತಿರುಗಿ ಬಿದ್ದ ದ್ವಾರ ಸಮುದ್ರದ ಹೊಯ್ಸಳರ ಬಿಟ್ಟಿದೇವ ಸಾಮ್ರಾಜ್ಯಕ್ಕೆ ಒಂದು ಅಡೆತಡೆಯಾಗಿದ್ದನು. ಅವನನ್ನು ಸದೆಬಡಿದು ಯುದ್ಧದಲ್ಲಿ ಸೆರೆ ಹಿಡಿದು ಕರೆತರಬೇಕೆಂದು ಚಕ್ರವರ್ತಿ 6ನೇ ವಿಕ್ರಮಾದಿತ್ಯ ತನ್ನ ಎಲ್ಲ ಅಧಿರಾಜರು ಮಹಾದಂಡನಾಯಕರಿಗೆ ತಿಳಿಸಿದನು. ಇಮ್ಮಡಿ ಆಚುಗಿಯ ನೇತೃತ್ವದಲ್ಲಿ ಕಲ್ಯಾಣ ಸಾಮ್ರಾಜ್ಯದ ಪ್ರಬಲ ರಾಜ ಮಹಾರಾಜರು, ದಂಡನಾಯಕರು, ಯುವ ಮಹಾರಾಜರು ದ್ವಾರ ಸಮುದ್ರದ ಮೇಲೆ ದಂಡೆತ್ತಿ ಹೊರಟರು. ಹಾಗೆ ದಂಡೆತ್ತಿ ಹೊರಟ ಸೇನೆಯಲ್ಲಿ ಅಲ್ಲಮ ಪ್ರಭುದೇವ ಮಹಾರಾಜ ಬಳ್ಳಿಗಾವೆಯಿಂದಲೂ ಒಬ್ಬರು. ಯುದ್ಧದಲ್ಲಿ ಗೆದ್ದು ರಾಜ್ಯಕ್ಕೆ ಮರಳುವ ಕಾಲಕ್ಕೆ ತನ್ನ ಸಾಮ್ರಾಜ್ಯಕ್ಕೆ ಅಲ್ಲಮ ಪ್ರಭುದೇವ ಯುವರಾಜ ಹಿಂದಿರುಗಿದ ಕಾಲದಲ್ಲಿ ಪ್ರೀತಿಯ ಮಡದಿಯಾದ ಮಾಯಾದೇವಿ ಆ ಕಾಲದ ಸೋಂಕು, ವಿಷಮ ಶೀತ ಜ್ವರ, ಇಂದಿನ ಕೋವಿಡ್ ವಶರಾಗಿ ಮೃತರಾಗಿದ್ದರು. ಇಷ್ಟೊಂದು ಪ್ರೀತಿಸುವ ಮಡದಿ ನನ್ನನ್ನು ಬಿಟ್ಟು ಹೋದುದಾದರೂ ಎಲ್ಲಿಗೆ? ಪ್ರೀತಿಸುವ ಮಡದಿಯ ಅಗಲಿಕೆಯನ್ನು ತಾಳಲಾರದೆ ಆಕೆಯ ಸಮಾಧಿಯ ಬಳಿಗೆ ಹೋದಂತ ಅಲ್ಲಮ ಪ್ರಭುದೇವರು ಪ್ರೀತಿಯ ಪತ್ನಿ ಮಾಯಾದೇವಿಯನ್ನು ನೆನೆದು ಕಣ್ಣೀರಿಟ್ಟರು. ಇನ್ನೆಂದು ಬರಲಾರದ ಲೋಕಕ್ಕೆ
ಹೊರಟು ಹೋಗಿದ್ದ ಪ್ರೀತಿಯ ಪತ್ನಿ ಮಾಯಾದೇವಿಯನ್ನು ಅಗಲಲಾರದೆ ವಿರಹ ತಾಪದಿಂದ ಭೂಮಿ ಆಕಾಶ ಒಂದಾಗಿ ಕಣ್ಣೀರಿಟ್ಟರು. ಕೊನೆಗೆ ಇಹಲೋಕದ ಬದುಕು ಲೌಕಿಕ ಎನ್ನು ಸಾಕು ಎಂಬುದಾಗಿ ವೈರಾಗ್ಯ ಬಂದು ಜೋಗದ ಜಲಪಾತದಲ್ಲಿ ಅವರು ತಪಸ್ಸಿನಲ್ಲಿ ನಿರತರಾದರು. ಆ ಕಾಲಕ್ಕೆ ಸೃಷ್ಟಿಯಾದ ವಚನ ಇದು. ಆರಕ್ಕೆ ಸಿರಿಗೆ ಆರಕ್ಕೆ ಚಿಂತೆ, ಆರಕ್ಕೆ ಬಡತನಕ್ಕೆ ಆರಕ್ಕೆ ಮರುಕ. ಈ ವಿಡಿಯೋ ಇತರರಿಗೂ ಹಂಚಿ ಮತ್ತೆ ಮತ್ತೆ ವಿಡಿಯೋವನ್ನು ನೋಡಿ ಅಪೇಕ್ಷೆ ಪಡುವ ನಿಮ್ಮ ಅಲ್ಲಮ ಪ್ರಭುದೇವರ ವಚನ ಯಾವುದು ಬೇಕು ಎಂಬುದನ್ನು ನಮಗೆ ತಿಳಿಸಿರಿ.